ಸ್ಟಾರ್ಟ್ ಆಯ್ತು. ಬಂಧುಗಳೇ ನಮಸ್ಕಾರ. ನಾವು ಇವತ್ತು ಬೇಗೂರಿನ ಇದು ನೋಬೋ ರೆಸಿಡೆನ್ಸ್ ಅಲ್ವಾ, ನೋಬೋ ನಗರ, ಬೇಗೂರಿನ ನೋಬೋ ನಗರದಲ್ಲಿ ಇದ್ದೀವಿ. ಯಾಕೆ ಇದ್ದೀವಿ ಅಂದ್ರೆ ಒಂದ್ಸಲ ತೋರಿಸಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಗುಂಡಿಗಳಿರೋ ಜಾಗದಲ್ಲಿ ಈ ಜಲ್ಲಿಗಳನ್ನ ಬೆಟ್ಟು ವೇಸ್ಟ್ ಜಲ್ಲಿಗಳನ್ನ ಹಾಕ್ಬಿಟ್ಟು ಇದನ್ನ ರಸ್ತೆನ ಈಗ ಗುಂಡಿನ ಸರಿಪಡಿಸಲಾಗಿದೆ. ಇದನ್ನ ಯಾರು ಮಾಡಿರ್ಬೋದು ಅಂತ ನೀವು ಯೋಚನೆ ಮಾಡಿರ್ಬೋದು. ಏನು ಅಧಿಕಾರಿಗಳು ಎಚ್ಚೆತ್ತು ಏನಾದರೂ ಮಾಡಿದಾರಾ ಅನ್ನುವಂತಹ ಒಂದು ಯೋಚನೆ ನಿಮಗೆ ಬರ್ತಾ ಇರ್ಬೋದು. ಅಲ್ಲೆಲ್ಲ ತೋರಿಸಿ ಬನ್ನಿ. ಇದು ಎಲ್ಲ ರಸ್ತೆ ಗುಂಡಿಗಳು ಹೇಗಿರ್ಬೋದಿತ್ತು ಅನ್ನೋದು ನಿಮಗೆ ನಿನ್ನೆ ಅಲ್ವಾ ಒಂದು ದಿನ ಹಿಂದೆ ನಾವು ಲೈವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು ಈ ರಸ್ತೆ ಗುಂಡಿಗಳಲ್ಲಿ ನೋಡಿ ವಾಹನಗಳು ತುಂಬಾ ಸಲೀಸಾಗಿ ಹೋಗ್ತಾ ಇದ್ದಾವೆ. ನಿನ್ನೆ ಮೊನ್ನೆ ನೀವು ನೋಡಿದಿದ್ರೆ ಇಲ್ಲಿ ವಾಹನಗಳು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಒಂದು ಅಮ್ಮ ಮತ್ತೆ ಮಗಳು ಅವರು ಇಲ್ಲಿ ಬಿದ್ದು ಏಟು ಮಾಡ್ಕೊಂಡಿರೋದು ಕೂಡ ಇದೆ. ಬನ್ನಿ. ಈಗ ಈ ರಸ್ತೆ ಗುಂಡಿಗಳನ್ನ ಮುಚ್ಚಿರುವಂತಹ ಈ ತರ ಒಂದು ಏರಿಯಾದಲ್ಲಿ ಈ ತರ ಆಗಿರುವಂತದನ್ನ ಸರಿ ಮಾಡಿರುವಂತದ್ದು, ಇದನ್ನ ರಿಪೇರಿ ಮಾಡಿರುವಂತಹ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇವರು ಈ ಟೀಮು ಬ್ಯೂಟಿಫುಲ್ ಬೇಗೂರು ಅನ್ನುವಂತಹ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ಡ್ ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಕಳೆದ 8 ವರ್ಷಗಳಿಂದ ಇವರು ನಿರಂತರವಾಗಿ ಇಲ್ಲಿ ಸಿವಿಕ್ ಕಮ್ಯುನಿಟೀಸು ಏನಿದೆ, ಈ ನಾಗರಿಕ ಸೌಲಭ್ಯಗಳೇನಿವೆ ಅವುಗಳನ್ನು ಇಲ್ಲಿ ಯಾವುದೇ ರೀತಿಯ ಈ ಭಾಗದಲ್ಲಿ ಬೇಗೂರು ಭಾಗದಲ್ಲಿ ಯಾವುದೇ ಒಂದು ಸಿವಿಕ್ ಕಮ್ಯುನಿಟೀಸ್ಗೆ ತೊಂದರೆಗಳಾಗಿದ್ದರೆ ಅಥವಾ ಸಮಸ್ಯೆಗಳು ಅವ್ರ ಗಮನಕ್ಕೆ ಬಂದಾಗ ಅವರು ಅದನ್ನು ಸರಿಪಡಿಸುವಂಥ ಅಧಿಕಾರಿಗಳ ಮೂಲಕ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಒಂದು ವೇಳೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದರೆ ಅವರೇನೆ ಇನಿಷಿಯೇಟಿವ್ ತಗೊಂಡು ಅವರು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬರ್ತಾ ಇದ್ದಾರೆ. ಈಗ ನಾವು ಅವರ ಸಂಸ್ಥೆಯ ಬಗ್ಗೆ ಮತ್ತೆ ಅವ್ರು ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದನೇ ಪಡ್ಕೊಳ್ಳೋಣ. ಇವರು ಪ್ರಕಾಶ್ ರೆಡ್ಡಿ ಅವರು, ಪ್ರಕಾಶ್ ಅವರು, ಇವರು ಈ ಸಂಸ್ಥೆಯ ಅಧ್ಯಕ್ಷರು. ಅದೇ ಮಯೂರ್ ಅವರು, ಇವರೆಲ್ಲ ಸದಸ್ಯರಾಗಿದ್ದಾರೆ. ಮೇಡಮ್ ನಿಮ್ಮ ಹೆಸರು? ಅರುಣ, ರೂಪಾ ಅವರು, ಅರವಿಂದ್. ಸೊ ಪ್ರಕಾಶ್ ಅವರೇ, ನೀವೀಗ ಇಲ್ಲಿ ಈ ರಸ್ತೆ ಗುಂಡಿಗಳನ್ನು ಎಲ್ಲ ಮುಚ್ಚಿರೋದು ನೀವೇನೆ. ಸೊ ನೀವು ಇಂತಹ ಇನಿಷಿಯೇಟಿವ್ಗೆ ಯಾಕೆ ಕೈ ಹಾಕಿದ್ರಿ